ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ. ಬೆಂಗಳೂರಿನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ಕೊನೆಗೂ ಮುಕ್ತಾಯ ಆಯಿತು. ಸಭೆಯಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದೆ. ರಾಜ್ಯ ಬಿಜೆಪಿ ನಾಯಕರಿಗೆ ನಿತಿನ್ ನಬೀನ್ ಅವರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಜಿಬಿಎ ಜೊತೆಗೆ 2028ರ ಅಸೆಂಬ್ಲಿ ಚುನಾವಣೆಯನ್ನು ಕೂಡ ಟಾರ್ಗೆಟ್ ಮಾಡಬೇಕು. ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ರಾಜ್ಯ ನಾಯಕರಿಗೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಒಂದು ಟಾಸ್ಕ್ ಕೂಡ ಕೊಟ್ಟು ಹೋಗಿದ್ದಾರೆ. ಎಲ್ಲ ರೆಬೆಲ್ ನಾಯಕರ ಬೆವರಿಳಿಸಿದ್ದಾರೆ ನಿತಿನ್ ನಬೀನ್ ಅವರು. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳೇ ಪ್ರಮುಖ ಅಸ್ತ್ರ ಆಗಬೇಕು ನಿಮಗೆ. ಆ ವೈಫಲ್ಯಗಳನ್ನು ಪ್ರಮುಖ ಅಸ್ತ್ರ ಮಾಡಿಕೊಂಡು ಹೋರಾಟಗಳನ್ನು ಮಾಡಬೇಕು. ಆದರೆ ನಿಮ್ಮಲ್ಲೇ ಇರುವಂತಹ ಈ ದ್ವಂದ್ವ ನಿಲುವೇನಿದೆ ಇದು ಪಕ್ಷಕ್ಕೆ ಮಾರಕವಾಗ್ತಾ ಇದೆ. ಹೀಗಾಗಿ ಕೂಡಲೇ ಸರ್ಕಾರದ ವಿರುದ್ಧ ಜನ ಜಾಗೃತಿಗೆ ಮುಂದಾಗಿ. ಅದೆಲ್ಲ ಬಿಟ್ಟು ನಿಮ್ಮಲ್ಲೇ ಕಚ್ಚಾಡಿದ್ರೆ ಸರಿ ಇರೋದಿಲ್ಲ ಅಂತ ನಿತಿನ್ ನಬೀನ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಜನಾಂದೋಲನಕ್ಕೆ ಆದೇಶ ಕೂಡ ಕೊಟ್ಟಿದ್ದಾರೆ. ಅದಾದ ಬಳಿಕ ಮಾಜಿ ಸಚಿವ ಸಿಟಿ ರವಿ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ ಕೆಲವು ನಾಯಕರು. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಮೊದಲನೇ ಬಾರಿಗೆ ಅವರು ರಾಜ್ಯಕ್ಕೆ ಬಂದರು. ಬೆಳಗ್ಗೆಯಿಂದ ಸಂಸದರು, ಶಾಸಕರು, ಜಿಲ್ಲಾಧ್ಯಕ್ಷರ ಮೇಲ್ಮಟ್ಟ ಪಕ್ಷದ ನಾಯಕರ ಜೊತೆಯಲ್ಲಿ ಸಂವಾದ ಕೂಡ ಮಾಡಿದ್ರು. ಜೊತೆಗೆ ಮುಂದೆ 2028ರ ಚುನಾವಣೆಯಲ್ಲೂ ಕೂಡ ನಾವು ಗೆದ್ದು ಬೀಗ್ತೀವಿ ಅಂತ ಮಾತನಾಡಿದ್ದಾರೆ. ಆದರೆ ಪ್ರಮುಖವಾಗಿ ನಿತಿನ್ ನಬೀನ್ ಅವರ ಜೊತೆಯಲ್ಲಿ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಪಕ್ಷದಲ್ಲಿ ನಡೀತಾ ಇರುವಂತಹ ರೆಬೆಲ್ನೆಸ್ ಅಂದ್ರೆ ಗುಂಪು ರಾಜಕಾರಣ ಏನಿತ್ತು, ಗುಂಪುಗಾರಿಕೆ ರಾಜಕಾರಣ, ಅದಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ನಿತಿನ್ ನಬೀನ್ ಅವರು ಮುಂದಾದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷರ ಜವಾಬ್ದಾರಿ ವಹಿಸಿಕೊಂಡ ನಂತರ ಮೊದಲನೇ ಬಾರಿಗೆ ಕರ್ನಾಟಕಕ್ಕೆ ಅಧಿಕೃತ ಪ್ರವಾಸಕ್ಕಾಗಿ ಬಂದಿದ್ದಾರೆ. ಬೆಳಗ್ಗೆ 10:30ರಿಂದ ಸಂಸದರು, ಶಾಸಕರು, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರ ಮೇಲ್ಪಟ್ಟ ಪಕ್ಷದ ಪ್ರಮುಖರ ಜೊತೆನಲ್ಲಿ ಸಂವಾದ ನಡೆಸಿದ್ರು. ಆ ಒಂದು ಸಭೆಯಲ್ಲಿ ನಮ್ಮ ಪಕ್ಷ ವಿಚಾರ, ಪರಿಶ್ರಮ ಮತ್ತು ಸಂವಾದದಿಂದಾಗಿ ಶೂನ್ಯದಿಂದ 22 ರಾಜ್ಯಗಳಲ್ಲಿ ಅಧಿಕಾರ ನಡೆಸುವಷ್ಟರ ಮಟ್ಟಿಗೆ, ಶೂನ್ಯದಿಂದ 400ಕ್ಕೂ ಹೆಚ್ಚು ಸಂಸದರನ್ನ ಹೊಂದುವ ಮಟ್ಟಿಗೆ, ಶೂನ್ಯದಿಂದ 2000ಕ್ಕೂ ಹೆಚ್ಚು ಶಾಸಕರನ್ನ ಗೆಲ್ಲಿಸುವ ಮಟ್ಟಿಗೆ ಬೆಳೆದಿದೆ. ಹಾಗಾಗಿ ಪ್ರತಿಯೊಬ್ಬ ಪಕ್ಷದ ಮುಖಂಡರು, ಶಾಸಕರು, ಕಾರ್ಯಕರ್ತರ ಜೊತೆಗೆ ಆತ್ಮೀಯವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಳ್ಬೇಕು, ಜನರೊಟ್ಟಿಗೆ ಸಂವಾದ ನಡೆಸಬೇಕು, ಜನಪರ ಕಾರ್ಯಗಳ ಮೂಲಕ ಜನರ ಮನಸ್ಸನ್ನ ಗೆಲ್ಲಬೇಕು, ಜನಪರ ಹೋರಾಟಗಳ ಮೂಲಕ ಸಮಸ್ಯೆಗಳ ನಿವಾರಣೆಗೆ ನೇತೃತ್ವವನ್ನ ಕೊಡಬೇಕು, ಸಮಸ್ಯೆಗಳ ನಿವಾರಣೆಗಾಗಿ ಪ್ರಯತ್ನಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ ಯಾವ ವಿಶ್ವಾಸವನ್ನ ಮೂಡಿಸಿ ಅಧಿಕಾರಕ್ಕೆ ಬಂದಿತ್ತೋ ಆ ವಿಶ್ವಾಸವನ್ನು ಉಳಿಸ್ಕೊಳ್ಳೋದ್ರೊಳಗೆ ವಿಫಲ ಆಗಿದೆ. ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿ ಪ್ರತಿಯೊಬ್ಬ ಮಂತ್ರಿ ಭ್ರಷ್ಟಾಚಾರದಲ್ಲೇ ತೊಡಗಿದ್ದಾರೆ. ಹೆಚ್ಚಿನ ಮಂತ್ರಿಮಂಡಲದ ಸದಸ್ಯರುಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ. ಇನ್ನು ಈ ಬಗ್ಗೆ ಮಾತನಾಡ್ತಾ ಇರುವಂಥದ್ದನ್ನ ಕೇಳಿಸ್ಕೊಳ್ತಾ ಇದ್ರಿ. ರಾಜ್ಯ ಸರ್ಕಾರ ಯಾವ ವಿಚಾರವನ್ನ ಇಟ್ಕೊಂಡು ಅಧಿಕಾರಕ್ಕೆ ಬಂದಿತ್ತು, ಯಾವ ಭರವಸೆಗಳನ್ನು ಕೊಟ್ಟು ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು, ಅವರು ತಮ್ಮ ಮಾತುಗಳನ್ನು ಉಳಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಹೀಗಾಗಿ ಮುಂಬರುವಂತಹ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಶತಸಿದ್ಧ ಅನ್ನುವಂತಹ ಮಾತನ್ನ ಸಿಟಿ ರವಿ ಅವರು ಹೇಳಿದ್ದಾರೆ. ಇನ್ನು ಮತ್ತೊಂದೆಡೆ ರಾಜ್ಯ ರಾಜಕಾರಣದಲ್ಲಿ ಇನ್ನು ಮುಂದೆ ಮಹತ್ತರ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂದರೆ ಒಂದು ಕಡೆ ಈಗ ಸಿಟಿ ರವಿ ಅವರು ಹೇಳ್ತಾ ಇರುವಂತಹ ಮಾತುಗಳು, ಮತ್ತೊಂದು ಕಡೆ ಸಭೆಯಲ್ಲಿ ಚರ್ಚೆ ಆಗಿರುವಂತಹ ವಿಚಾರಗಳು, ಇದೆಲ್ಲವನ್ನು ನೋಡಿದಾಗ ಈಗ ಕರ್ನಾಟಕ ರಾಜಕಾರಣವನ್ನು ಬಹಳಷ್ಟು ಹಗುರವಾಗಿ ತೆಗೆದುಕೊಳ್ತಾ ಇಲ್ಲ, ಬಿಜೆಪಿ ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಜಿಬಿಎ ಚುನಾವಣೆ ಮಾತ್ರ ಟಾರ್ಗೆಟ್ ಅಲ್ಲ, ಮುಂಬರುವಂತಹ ದಿನಗಳಲ್ಲಿ 2028ರ ಏನೋ ಚುನಾವಣೆ ಬರ್ತಾ ಇದೆ, ಅದಕ್ಕೂ ಕೂಡ ಈಗಿನಿಂದಲೇ ತಯಾರಿ ನಡೆಸ್ತಾ ಇದೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು, ಜೊತೆಗೆ ಆ, ಮುಂಬರುವಂತಹ ಚುನಾವಣೆಗಳಿಗೆ ಬಿಜೆಪಿ ಯಾವೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡು ಚುನಾವಣೆ ಎದುರಿಸೋದಕ್ಕೆ ಹೋಗೋದಕ್ಕೆ ಸನ್ನದ್ಧವಾಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಕೂಡ ಸರಣಿ ಸಭೆಗಳನ್ನ ಬಿಜೆಪಿ ಕಚೇರಿಯಲ್ಲಿ ನಡೆಸಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಶಾಸಕರು ಮತ್ತು ಸಂಸದರು, ಅದೇ ರೀತಿ MLCಗಳ ಮೀಟಿಂಗ್, ಒಂದು ಮೀಟಿಂಗ್ ಆದ್ರೆ ಇನ್ನೊಂದು ಕಡೆ ಕೋರ್ ಕಮಿಟಿ ಮೀಟಿಂಗ್ ಕೂಡ ಕರೆದಿರುವಂಥದ್ದು. ಅದರ ಸಭೆಯಲ್ಲೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿರುವಂಥದ್ದು. ಪ್ರಮುಖವಾಗಿ ನಾವು ಶಾಸಕರ ಮತ್ತು ಸಂಸದರ ಸಭೆಯಲ್ಲಿ ನೋಡೋದಾದ್ರೆ ಸಾಕಷ್ಟು ಸಂದೇಶವನ್ನ ರಾಜ್ಯ ನಾಯಕರಿಗೆ ಕೊಟ್ಟಿರುವಂಥದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ರೀತಿ ಒಳ ರಾಜಕೀಯ ಇಲ್ಲದೆ ಮತ್ತು ಒಟ್ಟಾಗಿ ಎಲ್ಲರೂ ಕೂಡ ಕಾರ್ಯನಿರ್ವಹಿಸಬೇಕು ಅಂತ ಕೂಡ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಕೇವಲ GBA ಎಲೆಕ್ಷನ್ ದೃಷ್ಟಿಯಿಂದ ಅಲ್ಲ, ಮುಂಬರುವ 2028ರ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಈಗಲಿಂದಲೇ ಸಿದ್ಧತೆ ಆರಂಭಿಸಿ ಅಂತ ಕೂಡ ಒಂದು ರೀತಿಯಾದ ಸಂದೇಶವನ್ನ ನಿತಿನ್ ನಬೀನ್ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಕೆಲ ನಾಯಕರನ್ನ ಕೂಡ ಪಕ್ಷಕ್ಕೆ ತಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಎಂಬುದು ಕೂಡ ಕೇಳಿ ಬರ್ತಾ ಇರುವಂತ ವಿಚಾರ. ಇನ್ನೊಂದು ಕಡೆ ಕೋರ್ ಕಮಿಟಿಯಲ್ಲೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿರುವಂಥದ್ದು. ಪ್ರಮುಖವಾಗಿ GBA ಎಲೆಕ್ಷನ್ ಬಗ್ಗೆ ತಯಾರಿಯನ್ನ ಈಗಲಿಂದಲೇ ಆರಂಭಿಸಿ, ಯಾವಾಗಲೇ ಕೂಡ ಚುನಾವಣೆ ಅನೌನ್ಸ್ ಆದ್ರೂ ಕೂಡ ಗೆಲ್ಲುವ ನಿಟ್ಟಿನಲ್ಲಿ ನಮ್ಮ ಪಕ್ಷ ಸನ್ನದ್ಧರಾಗಿರ್ಬೇಕು ಅಂತ ಕೂಡ ಒಂದು ಸಂದೇಶವನ್ನ ಕೊಟ್ಟಿರುವಂಥದ್ದು. ಅದೇ ರೀತಿ ಮುಂಬರುವಂತಹ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಮತ್ತು ಲೋಕಸಭಾ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಈಗಿನಿಂದಲೇ ತಳಮಟ್ಟದ ಕಾರ್ಯಕ್ರಮಗಳನ್ನ ಆರಂಭಿಸಿ ಮತ್ತು ತಳಮಟ್ಟದ ಪಕ್ಷ ಸಂಘಟನೆಗೆ ಹೆಚ್ಚನ್ನು ಒತ್ತು ನೀಡಿ ಅಂತ ಕೂಡ ಸೂಚನೆಯನ್ನ ನೀಡಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಉದಾಹರಣೆ ಮೂಲಕ ಹೇಳಿರುವಂಥದ್ದು, ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ನಾವು ಅಧಿಕಾರಕ್ಕೆ ಬಂದು, ಅಂದ್ರೆ ಇಲ್ಲಿವರೆಗೂ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದಿರಲಿಲ್ಲ, ಈಗ ಸದ್ಯಕ್ಕೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಅದೇ ರೀತಿ ರಾಜ್ಯದಲ್ಲೂ ಕೂಡ ಇಲ್ಲಿವರೆಗೂ ಕೂಡ ಸ್ವತಂತ್ರವಾಗಿ ನಾವು ಅಧಿಕಾರಕ್ಕೆ ಬಂದಿಲ್ಲ, ಅಂದ್ರೆ ಪೂರ್ಣ ಬಹುಮತದೊಂದಿಗೆ ನಾವು ಅಧಿಕಾರಕ್ಕೆ ಬಂದಿಲ್ಲ. ಆ ರೀತಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ನೀವು ಕಾರ್ಯಗಳನ್ನು ರೂಪಿಸಬೇಕು. ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಆರೋಪ, ಭ್ರಷ್ಟಾಚಾರದ ಆರೋಪ ಆಗಿರ್ಬೋದು ಮತ್ತು ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ ಎಂಬ ಆರೋಪಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳ ಬರ್ತಿದೆ. ಮತ್ತು ಕಾಂಗ್ರೆಸ್ನಲ್ಲಿ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಮತ್ತು ಕಾಂಗ್ರೆಸ್ ಮೇಲೆ ಇರುವಂತಹ ಆರೋಪಗಳನ್ನ ತಳಮಟ್ಟದ ಕಾರ್ಯಕರ್ತರ ಮೂಲಕ ಪ್ರತಿ ಮನೆಗೆ ತಲುಪಿಸುವಂತೆ ನಾಯಕರು ಸೂಚನೆಯನ್ನ ಕೊಡಬೇಕು ಮತ್ತು ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ಕೂಡ ಖಡಕ್ ಆದ ಸಂದೇಶವನ್ನ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆ GBA ಚುನಾವಣೆ ಆಗಿರ್ಬೋದು ಮತ್ತು ರಾಜ್ಯಸಭಾ ಚುನಾವಣೆ ಆಗಿರಬಹುದು, ಎಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಮತ್ತೆ JDS ಅಥವಾ ಬಿಜೆಪಿ ಮೈತ್ರಿ ಬಗ್ಗೆ ಇಲ್ಲಿ ರಾಜ್ಯ ನಾಯಕರು ಚರ್ಚೆ ಮಾಡೋದು ಬೇಡ, ಅದನ್ನ ಹೈಕಮಾಂಡ್ ನಾಯಕರು ಮಾಡ್ತಾರೆ. ನೀವು ಎಲ್ಲರೂ ಕೂಡ ಅಂದ್ರೆ JDS ಆಗಿರ್ಬೋದು ಮತ್ತು ಬಿಜೆಪಿ ಕೂಡ ಒಟ್ಟಾಗಿ ಕಾರ್ಯಗಳನ್ನ ನಿರ್ವಹಿಸಿ ಅಂತ ಕೂಡ ಸೂಚನೆ ನೀಡಿರೋದು. ಪ್ರಮುಖವಾಗಿ ಪಕ್ಷದಲ್ಲಿರುವಂತಹ ಕೆಲ ಬಣ ರಾಜಕೀಯ ಆಗಿರ್ಬೋದು ಮತ್ತು ಒಗ್ಗಟ್ಟಿಲ್ಲದೆ ಏನು ಪ್ರಶ್ನೆ ಆಗ್ತಿದೆ ಅದರ ಬಗ್ಗೆ ಗಮನ ಹರಿಸಿ. ಯಾರು ಕೂಡ ಇಲ್ಲಿ ಪಕ್ಷಕ್ಕಿಂತ ದೊಡ್ಡವರು ಯಾರು ಇಲ್ಲ, ಇಲ್ಲಿ ಮುಖ್ಯವಾಗಿ ಪಕ್ಷವೇ ಬೇಕಾಗಿರೋದು ಅಂತ ಒಂದು ಸಂದೇಶವನ್ನು ಕೂಡ ರಾಜ್ಯ ನಾಯಕರಿಗೆ ಕೊಟ್ಟಿರುವಂತದ್ದು. ಸಂತೋಷ್, ಧನ್ಯವಾದಗಳು ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ.